ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಬಿಗ್ ಶಾಕ್. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಪುರಸ್ಕರಿಸಿದೆ ಕೋರ್ಟ್. ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡಬಹುದು ಅಂತ ಹೇಳಿ ಕೋರ್ಟ್ ಇದೀಗ ಆದೇಶವನ್ನ ಹೊರಡಿಸಿದೆ. ಈ ಮೂಲಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವ ದರ್ಶನ್ಗೆ ಮತ್ತೆ ಸಂಕಷ್ಟ. ನ್ಯಾಯಮೂರ್ತಿ ಸುಜಾತಾ ಎಂ ಸಾಂಬ್ರಾಣಿ ಅವರ ಪೀಠ ಈ ಆದೇಶವನ್ನ ಕೊಟ್ಟಿದೆ. 59ನೇ ಸೆಷನ್ಸ್ ಕೋರ್ಟ್ನ ನ್ಯಾಯಪೀಠದ ತೀರ್ಪು ಇದು. ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ನುಡಿಯೋದಿಕ್ಕೆ ಇದೀಗ ಒಪ್ಪಿಗೆಯನ್ನ ಕೊಟ್ಟಿದ್ದು, ಪ್ರಕರಣದ 14ನೇ ಆರೋಪಿಯಾಗಿದ್ದಾನೆ ಪ್ರದೋಷ್ ಅಪ್ರೂವರ್ ಆಗಿ ಸಾಕ್ಷಿಯಾದ ಹಿನ್ನೆಲೆ ಪ್ರಕರಣದ ಉಳಿದ 16 ಆರೋಪಿಗಳಿಗೂ ಇದೀಗ ಸಂಕಷ್ಟ. ಈಗಾಗಲೇ ಪ್ರಕರಣದಲ್ಲಿ ಪ್ರಮುಖವಾಗಿ ದರ್ಶನ್ ಮತ್ತು ಪವಿತ್ರ ಗೌಡಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಬಹಳ ಆಪ್ತರಾಗಿದ್ರು ದರ್ಶನ್ಗೆ. ಈ ಪ್ರಕರಣದಲ್ಲಿ ದರ್ಶನ್ಗೆ ಯಾವ ರೀತಿಯಾಗಿ ಸಂಕಷ್ಟ ಇತ್ತೋ ಅದೇ ರೀತಿಯಾದ ಸಂಕಷ್ಟ ಪ್ರದೋಷ್ಗೂ ಕೂಡ ಇತ್ತು. ಆದ್ರೆ ಇದೀಗ ಇದರಿಂದ ನನಗೆ ಪಶ್ಚಾತ್ತಾಪ ಆಗಿದೆ, ನಾನು ಅಪ್ರೂವರ್ ಆಗ್ತೀನಿ, ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಆದ ಬಳಿಕ ಹಲವು ದಿನಗಳ ಬಳಿಕ, ಅಂದ್ರೆ ಅನೇಕ ಬಾರಿ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಮುಂದೂಡಿಕೆ ಆಗ್ತಾ ಇತ್ತು. ಇದೀಗ ಕೋರ್ಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಆಗ್ತೀನಿ ಅಂತ ಏನು ಪ್ರದೋಷ್ ಹೇಳಿದಾನೆ, ಮಾಫಿ ಸಾಕ್ಷಿಯ ವಿಚಾರಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದ, ಅದನ್ನ ಪುರಸ್ಕಾರ ಮಾಡಿದೆ. ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಆದೇಶವನ್ನ ನೀಡಿದೆ. ಈ ಮೂಲಕ ದರ್ಶನ್ಗೆ ಮತ್ತೆ ಸಂಕಷ್ಟ ಇದೀಗ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಕೋರ್ಟ್ ಪುರಸ್ಕಾರ ಮಾಡುತ್ತಾ ಇಲ್ವಾ ಮಾಫಿ ಸಾಕ್ಷಿಯ ಅರ್ಜಿಯನ್ನ ಅನ್ನುವಂತಹ ಕುತೂಹಲ ಇತ್ತು. ಇದೀಗ ಕೋರ್ಟ್ ಮಾಫಿ ಸಾಕ್ಷಿಯ ಅರ್ಜಿಯನ್ನ ಪುರಸ್ಕಾರ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಮುಂದಿನ ಪ್ರೊಸೀಜರ್ ಏನು, ಯಾವ ರೀತಿ ಸ್ಟೇಟ್ಮೆಂಟ್ ದಾಖಲಿಸಲಾಗುತ್ತೆ? ಒಂದಷ್ಟು ಅನುಮಾನಗಳಿತ್ತು, ಈ ಮಾಫಿ ಸಾಕ್ಷಿನ ಯಾಕೆ ಮಾಡ್ಲಾಗತ್ತೆ, ಅಂದ್ರೆ ಇದರ ಹಿಂದೆ ಬೇರೆ ಏನಾದ್ರೂ ಉದ್ದೇಶ ಇದೆಯಾ ಅನ್ನುವಂತಹ ವಿಚಾರಗಳು ಕೂಡ ಇತ್ತು. ಇದೀಗ ಕೋರ್ಟ್ ಯಾವ ರೀತಿಗೆ ಆದೇಶವನ್ನ ಕೊಟ್ಟಿದೆ? ನವಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A14 ಆರೋಪಿಯಾಗಿರುವಂತಹ ಪ್ರದೋಷ್ ತಾನು ಮಾಫಿ ಸಾಕ್ಷಿಯಾಗಿ ಬದಲಾಗ್ತೀನಿ ಅಂತೇಳಿ ಕೋರ್ಟ್ಗೊಂದು ಅರ್ಜಿಯನ್ನು ಕೂಡ ಹಾಕೊಂಡಿದ್ರು. ಆದ್ರೆ ದರ್ಶನ್ ಪರ ವಕೀಲರು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಈ ಒಂದು ಅರ್ಜಿಯನ್ನ ಪರಿಗಣನೆಗೆ ತಗೊಳ್ಳಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ವಾದವನ್ನ ಮಾಡಿದ್ರು. ವಾದ ಪ್ರತಿವಾದವನ್ನ ಆಲಿಸಿದಂತಹ ಬಳಿಕ ಇವತ್ತು ಒಂದು ಆದೇಶವನ್ನ ಕೊಟ್ಟಿರುವಂತಹದ್ದು. ಪ್ರದೋಷ್ನ ಮಾಫಿ ಸಾಕ್ಷಿಯನ್ನ ಕೋರ್ಟ್ ಅಕ್ಸೆಪ್ಟ್ ಕೂಡ ಮಾಡಿದೆ. ಜೊತೆಗೆ ವಾದದ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಕೂಡ ಅಷ್ಟೇ ಆ ಒಂದು ಮಾಫಿ ಸಾಕ್ಷಿಯನ್ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ ಅಂತ ಕೂಡ ಅಷ್ಟೇ ಕೋರ್ಟ್ನ ಗಮನಕ್ಕೆ ಹೇಳಿದ್ರು. ಆದ್ರೆ ಕೋರ್ಟ್ ಕೂಡ ಯಾವುದೇ ರೀತಿಯಂತ ಆದೇಶವನ್ನು ಕೊಟ್ಟಿರಲಿಲ್ಲ. ಇವತ್ತು ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ, ಪ್ರದೋಷ್ನ ಮಾಫಿ ಸಾಕ್ಷಿಯನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಅಂತೇಳಿ. ಜೊತೆಗೆ ಏನೆಲ್ಲ ನಡೆದಿದೆ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ವಿವರಣೆಯನ್ನ ಕೊಡಬೇಕು. ಒಂದ್ ವೇಳೆ ಏನಾದ್ರೂ ಮಾಫಿ ಸಾಕ್ಷಿಯನ್ನೇನಾದ್ರೂ ಪ್ರಾಸಿಕ್ಯೂಷನ್ ಹೇಳಿಕೆ ದಾಖಲು ಮಾಡ್ಕೊಂಡಿದ್ದಾದಂತ ಬಳಿಕ ಕನ್ಸಿಡರ್ ಮಾಡಿಲ್ಲ ಅಂತಂದ್ರೆ ಆರೋಪಿಯಾಗಿ ಆತ ಮುಂದುವರಿಬೇಕಾಗುತ್ತೆ ಅನ್ನುವಂತ ಒಂದು ಆದೇಶವನ್ನು ಕೂಡ ಈಗಾಗಲೇ ಕೋರ್ಟ್ ಕೊಟ್ಟಿರುವಂತದ್ದು. ಇದು ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳಿಗೆ ಒಂದು ದೊಡ್ಡ ಮಟ್ಟದ ಸಂಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರದೋಷ್ ಪಟ್ಟಣಗೆರೆ ಶೆಡ್ ನಲ್ಲಿ ಏನೆಲ್ಲ ಆಯ್ತು ಅನ್ನುವಂಥದ್ದನ್ನ ಈಗಾಗಲೇ 11 ಪುಟಗಳ ಒಂದು ಅರ್ಜಿಯಲ್ಲಿ ಏನು 11 ಪುಟಗಳ ಸಾರಾಂಶವನ್ನು ಏನು ಉಲ್ಲೇಖಿಸಿ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಅದರಲ್ಲಿ ಕಂಪ್ಲೀಟ್ ಆಗಿ ಪಟ್ಟಣಗೆರೆ ಶೆಡ್ ನಲ್ಲಿ ಏನಾಯ್ತು ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿವರಣೆಯನ್ನ ಕೊಟ್ಟಿದ್ರು. ಜೊತೆಗೆ ನಟ ದರ್ಶನ್ ಕ್ರೌರ್ಯತೆ ಹೇಗಿತ್ತು, ನಟ ದರ್ಶನ್ ಎಲ್ಲೆಲ್ಲಿ ಹಲ್ಲೆಯನ್ನ ಮಾಡಿದ್ರು, ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ರು, ಯಾವ ರೀತಿಯಾಗಿ ಸಾಕ್ಷಿಗಳನ್ನ ನಾಶ ಮಾಡಿದ್ರು, ಜೊತೆಗೆ ಒಂದು 4 ಜನ ಆರೋಪಿಗಳನ್ನ ಯಾವ ರೀತಿಯಾಗಿ ಸರೆಂಡರ್ ಆಗಿ ಅಂತಾನು ಕೂಡ ಅಷ್ಟೇ ಹೇಳಿದ್ರು ಅಂತ ಪ್ರತಿಯೊಂದನ್ನು ಕೂಡ ಅಷ್ಟೇ ವಿವರಿಸಿದ್ರು. ಇದು ನಾಳೆಯ ದಿನದಲ್ಲಿ ಪ್ರದೋಷ್ ಏನಾದ್ರೂ ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಟ್ಟಂತ ವೇಳೆಯಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಅಂತ ಹೇಳ್ಬೋದು. ಆತನನ್ನ ಆರೋಪಿಯಿಂದ ಸಾಕ್ಷಿಯಾಗಿ ಕನ್ವರ್ಟ್ ಮಾಡುವಂತ ಚಾನ್ಸಸ್ ಕೂಡ ಅಷ್ಟೇ ಈ ಒಂದು ಸಂದರ್ಭದಲ್ಲಿ ದಟ್ಟವಾಗಿದೆ. ಒಂದ್ ವೇಳೆ ಏನಾದ್ರೂ ಮಾಫಿ ಸಾಕ್ಷಿ ಈಗಾಗಲೇ ಕನ್ಸಿಡರ್ ಮಾಡಿರುವಂತ ಕಾರಣಕ್ಕೋಸ್ಕರ ಈಗ ಕೋರ್ಟ್ ಒಂದು ದಿನಾಂಕವನ್ನು ನಿಗದಿ ಮಾಡುತ್ತೆ. ಆ ಒಂದು ದಿನಾಂಕದಂದು ಆತನ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಕೋರ್ಟ್ ಹೇಳಿದಂತ ದಿನಾಂಕದಂದು ಪ್ರದೋಷ್ ಈಗಾಗಲೇ ಪರಪ್ಪನ ಅಗ್ರಹದಲ್ಲಿದ್ದಾನೆ. ನೇರವಾಗಿ ಕೋರ್ಟ್ಗೆ ಬಂದ್ಬಿಟ್ಟು ಒಂದು ಸಾಕ್ಷಿಯನ್ನ ಕೂಡ ಅಷ್ಟು ಹೇಳ್ಬೇಕಾಗಿರುತ್ತೆ. ಕಂಪ್ಲೀಟ್ ಆಗಿ ಅವತ್ತು ಏನೆಲ್ಲ ಆಯ್ತು, ನಟ ದರ್ಶನ್ ಕ್ರೌರ್ಯತೆ ಹೇಗಿತ್ತು ಅಂತ ಕೇವಲ ಆತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಷ್ಟೇ ಅಲ್ಲದೆ ನೇರವಾಗಿ ಕೋರ್ಟ್ನ ಮುಂದೆ ಒಂದು ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಆ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಎಲ್ಲವೂ ಕೂಡ ಆದಂತಹ ಬಳಿಕ ದರ್ಶನ್ನ ಪರ ವಕೀಲರು ಕೂಡ ಅಷ್ಟೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೂ ಕೂಡ ಅಷ್ಟೊಂದು ಅವಕಾಶ ಇದೆ. ಅಲ್ಲಿ ಬೇಕಾಗಿದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಅಷ್ಟೇ ಮಾಡಬಹುದು. ಆದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ಪ್ರದೋಷ್ನ ಮಾಫಿ ಸಾಕ್ಷಿ ಬಹುತೇಕ ಇತರ ಆರೋಪಿಗಳಿಗೆ ದೊಡ್ಡ ಮಟ್ಟದ ಸಂಕಷ್ಟವನ್ನ ಮುಂದಿನ ದಿನ ತಂದೊಟ್ಟುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ರೀತಿಯಾಗಿ ಐ ವಿಟ್ನೆಸ್ ರೀತಿಯಲ್ಲಿ ತನ್ನ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಖುದ್ದಾಗಿ ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡುವಂತದ್ದಾಗಿರ್ಬೋದು,
ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ತರುವಂತದ್ದಾಗಿರ್ಬೋದು, ಹಲ್ಲೆ ಮಾಡಿದಂತಹ ಬಳಿಕ ರೇಣುಕಾಸ್ವಾಮಿ ಸಾವಾಗಿರುವಂತದ್ದು, ಆತ ತನ್ನದೇ ಸ್ಕಾರ್ಪಿಯೋ ಕಾರ್ನಲ್ಲಿ ರೇಣುಕಾಸ್ವಾಮಿಯ ಮೃತದೇಹವನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತದ್ದು, ಅಲ್ಲಿಂದ ಆ ಒಂದು ಮೃತದೇಹವನ್ನ ಬಿಸಾಕುವಂತದ್ದು, ಸಾಕ್ಷಿಗಳನ್ನ ನಾಶ ಮಾಡುವಂತದ್ದು, ಹಣ ಕೊಟ್ಬಿಟ್ಟು ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡುವಂತದ್ದು, ಈ ರೀತಿಯಾಗಿ ಕಂಪ್ಲೀಟ್ ಆಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏನೆಲ್ಲ ಆಯಿತು ಅದೆಲ್ಲವನ್ನೂ ಕೂಡ ಅಷ್ಟೇ ಪ್ರದೋಷ್ ತಾನು ನೋಡಿದ್ದೆ, ಜೊತೆಲಿದ್ದೆ ಅನ್ನುವಂಥದ್ದು ಈಗಾಗಲೇ ಆತ ಅರ್ಜಿಯಲ್ಲಿ ಉಲ್ಲೇಖ ಏನ್ ಮಾಡಿದ್ದೆ ಅದರಲ್ಲಿ ಮೆನ್ಷನ್ ಕೂಡ ಅಷ್ಟೇ ಮಾಡಿರುವಂತದ್ದು. ನಾಳೆ ದಿನ ಕೋರ್ಟ್ ನ ಮುಂದೆ ಇದೆಲ್ಲವನ್ನೂ ಕೂಡ ಅಷ್ಟೇ ವಿಸ್ತಾರವಾಗಿ ಹೇಳ್ದ ಅಂತಂದ್ರೆ ಪಾಯಿಂಟ್ ಟು ಪಾಯಿಂಟ್ ಎಲ್ಲವನ್ನೂ ಕೂಡ ಅಷ್ಟೇ ಅಬ್ಸರ್ವೇಷನ್ ಮಾಡ್ತಾರೆ. ಜೊತೆಗೆ ಆತ ಏನ್ ಹೇಳ್ದ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಪ್ರಾಸಿಕ್ಯೂಷನ್ ಪರಿಗಣನೆಗೆ ತಗೊಂಡ್ರೆ ನಾಳೆ ದಿನ ಬಹುತೇಕ ಇದನ್ನ ಮೇನ್ ವಿಟ್ನೆಸ್ ಆಗಿ ಕೂಡ ಅಷ್ಟೇ ಕನ್ಸಿಡರ್ ಮಾಡ್ಕೊಂಡು ಇದರ ಒಂದು ಆಧಾರದ ಮೇಲೇನು ಕೂಡ ಅಷ್ಟೇ ಕನ್ವಿಕ್ಷನ್ ಆಗುವಂತ ಚಾನ್ಸಸ್ ದಟ್ಟವಾಗಿರುವಂತಹದ್ದು. ನವಿತಾ ಮಂಜುನಾಥ್, ಈಗ ಈತನ ಸ್ಟೇಟ್ಮೆಂಟ್ ಮೇಲೆ ಕೂಡ ಇದೀಗ ಒಂದು ಕಡೆ ಈಗಾಗಲೇ ಅಧಿಕಾರಿಗಳು ಏನು ತನಿಖೆಯನ್ನ ಮಾಡಿದ್ದಾರೆ, ಆಲ್ರೆಡಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಿದ್ದಾರೆ. ಜೊತೆಗೆ ಈತನ ಸ್ಟೇಟ್ಮೆಂಟ್ ಅದನ್ನ ತುಲನಾತ್ಮಕವಾಗಿ ನೋಡುವಂತಹ ಸಾಧ್ಯತೆಗಳು ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ನವಿತಾ, ಯಾಕಂದ್ರೆ ಪ್ರದೋಷ್ನೆ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಮಾಫಿ ಸಾಕ್ಷಿಗೆ ಅರ್ಜಿ ಹಾಕಿದ ತಕ್ಷಣ ಪ್ರಾಸಿಕ್ಯೂಷನ್ ಅಕ್ಸೆಪ್ಟ್ ಮಾಡುತ್ತೆ ಅಂತಂದ್ರೆ ಪ್ರತಿಯೊಂದು ಕ್ರೈಮ್ ಸೀನ್ ನಲ್ಲೂ ಕೂಡ ಅಷ್ಟೇ ಪ್ರದೋಷ್ ಇರುವಂತದ್ದಾದ್ರೆ ಪ್ರದೋಷ್ ಹೇಳುವಂತಹ ಪ್ರಕಾರವಾಗಿ ಹೌದು ರೇಣುಕಾಸ್ವಾಮಿಯನ್ನ ಹೊಡೆಯುವಂತ ಸಂದರ್ಭ ನನ್ನ ಜೊತೆಯಲ್ಲಿದ್ದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾನೆ. ಜೊತೆಗೆ ಇನ್ನೊಂದೇನು ಅಂತಂದ್ರೆ ದರ್ಶನ್ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು, ದರ್ಶನ್ ತನ್ನ ಎದೆಗೆ ಓದಿದ್ರು, ತನ್ನ ಮರ್ಮಾಂಗಕ್ಕೆ ಹೋದ್ರು, ಪ್ರತಿಯೊಂದು ವಿಚಾರವನ್ನು ಕೂಡ ಅಷ್ಟೇ ಆತ ಉಲ್ಲೇಖ ಮಾಡಿರುವಂತಹ ಅರ್ಜಿಯಲ್ಲಿ ಆತ ಮೆನ್ಷನ್ ಮಾಡಿದ್ದ. ನಾಳೆ ದಿನ ನಾನು ಕೋರ್ಟ್ಗೆ ಇದೆಲ್ಲವನ್ನೂ ಕೂಡ ಅಷ್ಟೇ ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ, ನನ್ನನ್ನು ದಯವಿಟ್ಟು ಸಾಕ್ಷಿಯಾಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಹೌದು ನಾನು ಕ್ರೈಮ್ ಸೀನ್ ನಲ್ಲಿ ಇದ್ದಿದ್ ನಿಜ, ಕ್ರೈಮ್ ನಲ್ಲಿ ಭಾಗಿಯಾಗಿದ್ದಿದ್ ನಿಜ, ಆದ್ರೆ ನಾನು ಯಾವುದೇ ರೀತಿಯಂತ ಕ್ರೈಮ್ ಅನ್ನ ಮಾಡಿಲ್ಲ, ನಾನು ಏನೆಲ್ಲ ಕಣ್ಣಾರೆ ಕಂಡಿದ್ದೆ ಪ್ರತಿಯೊಂದನ್ನು ಕೂಡ ಅಷ್ಟೇ ಹೇಳ್ತೀನಿ ಅಂತ ಕೂಡ ಹೇಳಿದ. ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆದಂತಹ ಬಳಿಕ ಪ್ರದೋಷ್ ಬಂದು ರೇಣುಕಾಸ್ವಾಮಿ ಹಿಂಗ್ ಮರ್ಡರ್ ಆಗಿದೆ ಅಂತ ವಿಚಾರ ಹೇಳಿದಂತಹ ವೇಳೆಯಲ್ಲಿ ನಟ ದರ್ಶನ್ ತನ್ನ ಬಂದೂಕನ್ನು ಇಟ್ಕೊಂಡ್ಬಿಟ್ಟು ನೀವೇನಾದ್ರೂ ಈ ಒಂದು ಕೇಸ್ನಲ್ಲಿ ನನ್ನನ್ನ ರಕ್ಷಣೆ ಮಾಡಲಿಲ್ಲ ಅಥವಾ ನನಗೆ ಹೆಲ್ಪ್ ಮಾಡಿಲ್ಲ ಅಂತ ನಾನು ಸುಸೈಡ್ ಮಾಡ್ಕೊಂತೀನಿ ಅಂತಂದ್ರೆ ಆ ಒಂದು ಕಾರಣಕ್ಕೋಸ್ಕರ ಹೆದರ್ಕೊಂಡು ನಾವು ದರ್ಶನ್ಗೆ ಸಪೋರ್ಟ್ ಮಾಡಿದ್ವಿ, ಸಾಕ್ಷಿಗಳನ್ನ ನಾಶ ಮಾಡಿದ್ವಿ, ನಟ ದರ್ಶನ್ ಹೇಳಿದಂತೆ ನಾವೆಲ್ಲವನ್ನೂ ಕೂಡ ಅಷ್ಟೇ ಕೇಳಿದ್ವಿ ಅಂತ ಕೂಡ ಆತ ಹೇಳಿದ್ದಾನೆ. ನಾಳೆ ದಿನ ಕೋರ್ಟ್ ಕೂಡ ಅಷ್ಟೇ ಈ ಒಂದು ಮಾಫಿ ಸಾಕ್ಷಿಯನ್ನ ಕನ್ಸಿಡರ್ ಮಾಡಿರುವಂತಹ ಕಾರಣಕ್ಕೋಸ್ಕರ ಒಂದು ನಿಗದಿತ ದಿನಾಂಕವನ್ನ ಕೊಡುತ್ತೆ. ಆ ಒಂದು ದಿನಾಂಕದಂದು ಬಂದು ಖುದ್ದಾಗಿ ಕೋರ್ಟ್ ನ ಮುಂದೆ ಜಡ್ಜ್ ನ ಮುಂದೆ ಪ್ರತಿಯೊಂದನ್ನು ಕೂಡ ಅಷ್ಟೇ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಬೇಕಾಗುತ್ತೆ. ಆ ಹೇಳಿಕೆ ದಾಖಲು ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಏನಾದ್ರು ಈಗಾಗಲೇ 11 ಪುಟಗಳ ಸವಿಸ್ತಾರವಾದಂತಹ ಒಂದು ಸ್ಟೇಟ್ಮೆಂಟ್ ಪ್ರದೋಷ್ ಈಗಾಗಲೇ ಕೋರ್ಟ್ಗೆ ಕೊಟ್ಟಿದ್ರೆ ಅದನ್ನೇನಾದ್ರೂ ಸ್ಟೇಟ್ಮೆಂಟ್ ನ ರೂಪದಲ್ಲಿ ಏನಾದ್ರೂ ಕೋರ್ಟ್ ನ ಮುಂದೆ ಆತ ಹೇಗೇನ್ ಹೇಳ್ದ ಅಂತಂದ್ರೆ ಬಹುತೇಕ ಇದರ ಮೇಲೇನು ಕೂಡ ಅಷ್ಟೇ ಕನ್ವಿಕ್ಷನ್ ಆಗುವಂತ ಚಾನ್ಸಸ್ ಇದೆ. ಜೊತೆಗೆ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಕೂಡ ಅಷ್ಟೇ ಪೊಲೀಸ್ ಸಬ್ಮಿಟ್ ಮಾಡುತ್ತೆ. ಚಾರ್ಜ್ ಶೀಟ್ ನಲ್ಲಿರುವಂತಹ ಡಾಟ್ ಗಳನ್ನ ಒಂದೊಂದು ಡಾಟ್ ನಲ್ಲೂ ಕೂಡ ಅಷ್ಟೇ ಪ್ರದೋಷ್ ನ ಸ್ಟೇಟ್ಮೆಂಟ್ ಅನ್ನ ತಗೊಂಡು ಬಂದು ಅಲ್ಲಿ ಅದರ ಮೇಲೆ ಒಂದು ವಾದ ಮಾಡುವಂತಹ ಚಾನ್ಸಸ್ ಕೂಡ ಟ್ರಯಲ್ ಸಂದರ್ಭದಲ್ಲಿ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಇವತ್ತು ಪ್ರದೋಷ್ ನ ಒಂದು ಮಾಫಿ ಸಾಕ್ಷಿಯ ಸ್ಟೇಟ್ಮೆಂಟ್ ಅನ್ನುವಂಥದ್ದು ಇತರೆ ಆರೋಪಿಗಳಿಗೆ ದೊಡ್ಡ ಮಟ್ಟದ ಸಂಕಷ್ಟ ತರಬಹುದು. ಒಂದ್ ವೇಳೆ ಏನಾದ್ರೆ, ಯಾಕಂದ್ರೆ ಪ್ರತಿಯೊಂದು ಕ್ರೈಮ್ ಸೀನ್ ನಲ್ಲಿದ್ದ, ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಆತ ಇದ್ದ, ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಆದಂತಹ ವೇಳೆಯಲ್ಲಿದ್ದ, ಈ ಪ್ಲಾನಿಂಗ್ ಮಾಡುವಂತ ಸಂದರ್ಭದಲ್ಲಿದ್ದ, ಸಾಕ್ಷಿಗಳನ್ನ ಯಾವ ರೀತಿ ನಾಶ ಮಾಡಬೇಕು ಅನ್ನುವಂಥದ್ರಲ್ಲಿ ಕೂಡ ಭಾಗಿಯಾಗಿದ್ದ. ಜೊತೆಗೆ ಇನ್ನೊಂದೇನು ಅಂತಂದ್ರೆ ಈ ಹಣದ ಮುಖಾಂತರವಾಗಿ ಹಣವನ್ನ ಕೊಟ್ಟು ಬೇರೆ ಬೇರೆ ಅಂದ್ರೆ ಕೇಸಲ್ಲಿ ಇಲ್ದಿದ್ರು ಕೂಡ ನಾವು ಕೇಸಲ್ಲಿ ಇದೀವಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಜನ ಸರೆಂಡರ್ ಮಾಡಿಸುವಂತ ಪ್ರಕ್ರಿಯೆಯಲ್ಲೂ ಕೂಡ ಅಷ್ಟೇ ಈತ ಇದ್ದ. ಎಲ್ಲವನ್ನೂ ಕೂಡ ಅಷ್ಟೇ ಯಾರ ಹಣತೆಯಂತೆ ಮಾಡಿದ್ವಿ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸಾಕ್ಷ್ಯ ಸಂದರ್ಭದಲ್ಲಿ ಈತ ನುಡಿತಾನೆ. ಇದು ಕೂಡ ಅಷ್ಟೇ ನಾಳೆ ದಿನ ದೊಡ್ಡ ಮಟ್ಟದ ಸಂಕಷ್ಟ ಆಗುತ್ತೆ. ಎಲ್ಲೋ ಒಂದು ಕಡೆ ನಟ ದರ್ಶನ್ ನ ಪರ ವಕೀಲರು ಕೂಡ ಅಷ್ಟೇ ವಾದ ಮಾಡುವಂತ ಸಂದರ್ಭದಲ್ಲಿ ಪ್ರದೋಷ್ ನ ಮಾಫಿ ಸಾಕ್ಷಿನ ಯಾವುದೇ ಕಾರಣಕ್ಕೂ ಕೂಡ ಕನ್ಸಿಡರ್ ಮಾಡುವಂತಿಲ್ಲ. ಯಾಕಂದ್ರೆ ಪ್ರದೋಷ್ ಕೂಡ ಅಷ್ಟೇ ಆ ಒಂದು ಸಂದರ್ಭದಲ್ಲಿದ್ದ, ಆತ ಎಸ್ಕೇಪ್ ಆಗುವಂತ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಬೇರೆಯವರ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿಕೊಂಡು ಕೊಲೆ ಅವ್ರು ಮಾಡಿದ್ರೆ ನಾನು ನೋಡಿದೆ ಅಂತ ಹೇಳ್ಬಿಟ್ಟು ಆತ ಎಸ್ಕೇಪ್ ಆಗುವಂತ ನಿಟ್ಟಿನಲ್ಲಿ ಈ ರೀತಿ ಅಂತ ಪ್ಲಾನ್ ಮಾಡ್ತಿದ್ದಾನೆ. ದಯವಿಟ್ಟು ಇದನ್ನ ಕನ್ಸಿಡರ್ ಮಾಡಕ್ ಹೋಗಬೇಡಿ ನೀವು. ಕ್ರೈಮ್ ನಲ್ಲಿ ಆತನೂ ಕೂಡ ಅಷ್ಟೇ ಭಾಗಿಯಾಗಿರುವಂತದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರ ಅದನ್ನ ಕನ್ಸಿಡರ್ ಮಾಡಬೇಡಿ ಅಂತ ತುಂಬಾ ಅಂದ್ರೆ ತುಂಬಾ ವಾದ ಮಾಡಿದ್ರು. ದರ್ಶನ್ ಪರ ವಕೀಲರ ಅಜ್ಮತ್ ಪಾಷಾ ಕೂಡ ಅಷ್ಟೇ ಹೈಕೋರ್ಟ್ ನ ಮೆಟ್ಲೆ ಇರ್ತಾರೆ. ಯಾಕಂದ್ರೆ ಲೋಯರ್ ಕೋರ್ಟ್ ಒಂದು ಆರ್ಡರ್ ಮಾಡುತ್ತೆ, ಯಾವುದೇ ಮಾಫಿ ಸಾಕ್ಷಿಯನ್ನ ಆಕ್ಷೇಪಣೆ ಮಾಡುವಂತಹ ಒಂದು ಅಧಿಕಾರ ಯಾವುದೇ ಇತರೆ ಆರೋಪಗಳಿಗೆ ಇರೋದಿಲ್ಲ ಅಂತ ಆರ್ಡರ್ ಮಾಡಿದಾಗ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ನಲ್ಲೂ ಕೂಡ ಅಷ್ಟೇ ಹೈಕೋರ್ಟ್ ಅದು ಕನ್ಸಿಡರ್ ಕೂಡ ಅಷ್ಟೇ ಮಾಡೋದಿಲ್ಲ. ಮಾಫಿ ಸಾಕ್ಷಿ ಯಾರೇ ಅರ್ಜಿ ಹಾಕಿದ್ರು ಕೂಡ ಅಷ್ಟೇ ಪ್ರಾಸಿಕ್ಯೂಷನ್ ಅಕ್ಸೆಪ್ಟ್ ಮಾಡ್ತು ಅಂತಂದ್ರೆ ಅಕ್ಸೆಪ್ಟ್ ಅದು ಯಾವುದೇ ಕಾರಣಕ್ಕೂ ಇತರೆ ಆರೋಪಿಗಳಿಗೆ ಅಬ್ಜೆಕ್ಷನ್ ಹಾಕೋದಕ್ಕೆ ರೈಟ್ಸ್ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಅಷ್ಟೇ ಒಂದು ಆದೇಶವನ್ನ ಕೊಡುತ್ತೆ. ಎಲ್ಲೊಂದು ಕಡೆ ಇವತ್ತು 59ನೇ CCH ಕೋರ್ಟ್ ನ ಕೊಟ್ಟಂತ ಒಂದು ಆದೇಶ ಇದೆ. ಇದು ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇತರೆ ಆರೋಪಿಗಳಿಗೆ ಒಂದು ರೀತಿಯಂತ ದೊಡ್ಡ ಮಟ್ಟದ ಸಂಕಷ್ಟ. ಅದರಲ್ಲೂ ಕೂಡ ಅಷ್ಟೇ ಇತರೆ ಆರೋಪಿಗಳಿಗಿಂತನೂ ನಟ ದರ್ಶನ್ ಗೆ ಒಂದು ದೊಡ್ಡ ಮಟ್ಟದ ಸಂಕಷ್ಟ ಅಂತಾನೆ ಹೇಳ್ಬೋದು ಈ ಪ್ರದೋಷ್ ನ ಒಂದು ಮಾಫಿ ಸಾಕ್ಷಿ ಸಂಬಂಧಪಟ್ಟ ಹಾಗೆ. ವಿನಯ್ ಕೂಡ ಇದೇ ರೀತಿಯಾಗಿ ಈಗ ಮಾಫಿ ಸಾಕ್ಷಿ ಆಗ್ತೀನಿ ಅನ್ನುವಂತಹ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು.
ಹಾಗಾಗಿ ಈಗ ಈ ಅರ್ಜಿ ಒಂದು ಯಾವಾಗ ಪುರಸ್ಕಾರ ಆಯ್ತು, ಇತರೆ ಆರೋಪಿಗಳು ಕೂಡ ಈ ರೀತಿಯಾದಂತಹ ಒಂದು ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಹೇಗೆ? ನವಿತಾ, ಕೆಲ ದಿನಗಳ ಹಿಂದಷ್ಟೇ ಯಾವಾಗ ಈ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ನಾನು ಬದಲಾಗ್ತೀನಿ ಅಂತ ಅರ್ಜಿ ಹಾಕೊಂಡಿದ್ದ, ಆ ಸಂದರ್ಭದಲ್ಲಿ ಈ ಪ್ರಕರಣದ A10 ಆರೋಪಿಯಾಗಿರುವಂತಹ ವಿನಯ್ ಮತ್ತು ಮತ್ತೊಬ್ಬ ಆರೋಪಿ ರವಿಶಂಕರ್ ಇವರು ಕೂಡ ಅಷ್ಟೊಂದು ಮಾಫಿ ಸಾಕ್ಷಿಯಾಗಿ ನಾವು ಬದಲಾಗ್ತೀವಿ ಅಂತ ಅರ್ಜಿಯನ್ನು ಹಾಕೊಳ್ಳೋದಕ್ಕೆ ಮುಂದಾದ್ರು. ಆದ್ರೆ ಪ್ರಾಸಿಕ್ಯೂಷನ್ ಕೈಲಿರುತ್ತೆ, ಯಾವುದೇ ಒಂದು ಮಾಫಿ ಸಾಕ್ಷಿಯನ್ನ ಕನ್ಸಿಡರ್ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಪ್ರಾಸಿಕ್ಯೂಷನ್ ತಗೊಳ್ಳುವಂತ ನಿರ್ಧಾರ. ಪ್ರಾಸಿಕ್ಯೂಷನ್ ಅವರು ಪ್ರದೋಷ್ನ ಒಂದು ಮಾಫಿ ಸಾಕ್ಷಿ ಅರ್ಜಿಯನ್ನು ಮಾತ್ರ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ವಿನಯ್ ಮತ್ತು ರವಿಶಂಕರ್ ಇವರಿಬ್ಬರು ಕೂಡ ಅಷ್ಟೇ ಹಾಕಿರುವಂತಹ ಅರ್ಜಿಯನ್ನು ಅವರು ಅಕ್ಸೆಪ್ಟ್ ಮಾಡಿಲ್ಲ. ಇದರ ಜೊತೆಗೆ ಇನ್ನೊಂದೇನು ಅಂತಂದ್ರೆ, ನೀವೇನಾದ್ರೂ ಮಾಫಿ ಸಾಕ್ಷಿ ಆಗ್ತೀನಿ ಅನ್ನಂಗಿದ್ರೆ ಕೂಲಂಕುಷವಾಗಿ ಅಂತಹ ಒಂದು ವರದಿಯನ್ನ ನೀವು ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿ. ಯಾಕಂದ್ರೆ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿ ಅಂತ ಸಂದರ್ಭದಲ್ಲಿ ಸುಮಾರು 11 ಪುಟಗಳ ವಿಸ್ತಾರವಾದಂತಹ ಒಂದು ಹೇಳಿಕೆಯನ್ನ ಅದರಲ್ಲಿ ಬರೆದಿದ್ದ. ಅಂದ್ರೆ ಹೇಗಾಯ್ತು, ಈ ರೇಣುಕಾ ಸ್ವಾಮಿಯನ್ನ ಯಾವಾಗ ಕರ್ಕೊಂಡು ಬಂದ್ರು, ಪಟ್ಟಣಗೆರೆ ಶೆಟ್ಗೆ ಯಾವಾಗ ಹೋದ್ವಿ, ದರ್ಶನ್ ಯಾವಾಗ ಅಲ್ಗೋದ್ರು, ಪವಿತ್ರ ಗೌಡ ಯಾವಾಗ ಬಂದ್ರು, ದರ್ಶನ್ ಯಾವ ರೀತಿ ಅಲ್ಲೇ ಮಾಡಿದ್ರು, ಪವಿತ್ರ ಗೌಡ ಹೇಗೆ ರಿಯಾಕ್ಟ್ ಮಾಡಿದ್ರು, ಹೀಗೆ ಕಂಪ್ಲೀಟ್ ಆಗಿ ಕ್ರೈಮ್ ಸೀನ್ ಅನ್ನ ವಿವರಿಸುವಂತ ನಿಟ್ಟಿನಲ್ಲಿ ಆತ ಅರ್ಜಿಯಲ್ಲಿ ಪ್ರತಿಯೊಂದು ಅಂಶಗಳನ್ನು ಕೂಡ ಅಷ್ಟೇ ಆತ ಉಲ್ಲೇಖವನ್ನು ಮಾಡಿದ. ಆದ್ರೆ ವಿನಯ್ ಏನು ಮಾಫಿ ಸಾಕ್ಷಿಯಾಗಿ ನಾನು ಬದಲಾಗ್ತೀನಿ ಅಂತ ಅರ್ಜಿಯನ್ನು ಹಾಕೊಂಡಿದ್ರು, ಕೇವಲ ಪಿಟಿಷನ್ ಮಾತ್ರ ಹಾಕೊಂಡಿದ್ರು. ಅದರಲ್ಲಿ ಯಾವುದೇ ರೀತಿಯಾಗಿ ಆತ ಯಾವ ರೀತಿಯಾಗಿ ನಾನು ಸಾಕ್ಷಿಯನ್ನ ಹೇಳ್ತೀನಿ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿರಲಿಲ್ಲ. ಈ ಕಾರಣಕ್ಕೋಸ್ಕರ ಪ್ರಾಸಿಕ್ಯೂಷನ್ ಅವರನ್ನು ಯಾವುದನ್ನು ಕೂಡ ಅಷ್ಟೇ ಅಕ್ಸೆಪ್ಟ್ ಮಾಡಿಲ್ಲ. ಪ್ರಾಸಿಕ್ಯೂಷನ್ ಅಕ್ಸೆಪ್ಟ್ ಮಾಡಿದ್ದು ಕೇವಲ ಪ್ರದೋಷ್ನ ಮಾಫಿ ಸಾಕ್ಷಿ ಅರ್ಜಿಯನ್ನ ಮಾತ್ರ. ಅದರ ಬಗ್ಗೆ ವಾದ ಮತ್ತು ಪ್ರತಿವಾದ ಆಗಿ ಇವತ್ತು ಆದೇಶ ಕೊಟ್ಟಿರುವಂತದ್ದು. ಬಹುತೇಕ ಏನಾದ್ರೂ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೇನಾದ್ರೂ ವಿನಯ್ ಹೌದು ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳ್ಬಿಟ್ಟು ವಿನಯ್ ಕೂಡ ಅಷ್ಟೇ ಇದೇ ಪ್ರದೋಷ್ನ ರೀತಿಯಲ್ಲಿ ಸುಮಾರು ಪುಟಗಳು ಏನಾದ್ರೂ ಯಾವ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಕ್ ಹೊರಡ್ತಾ ಇದ್ದೀನಿ, ಏನೆಲ್ಲ ಸಾಕ್ಷಿ ನುಡಿತೀನಿ ಅಂತ ಏನಾದ್ರೂ ಆತ ಬರೆದಂತಹ ವೇಳೆಯಲ್ಲಿ ಬಹುತೇಕ ಪ್ರಾಸಿಕ್ಯೂಷನ್ ಅಕ್ಸೆಪ್ಟ್ ಮಾಡುವಂತ ಚಾನ್ಸಸ್ ಇರಬಹುದು. ಆದ್ರೆ ಈ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಅವರು ನಮಗ್ ಬೇಕಾಗಿಲ್ಲ, ಈಗ ಇತರೆ ಆರೋಪಿಗಳು ಕ್ರೈಮ್ ನ ಇನ್ವಾಲ್ವ್ ಆಗಿರುವಂತದ್ರ ಬಗ್ಗೆ ನಮ್ಗೆ ಈಗಾಗಲೇ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಆದ್ರೆ ಪ್ರದೋಷ್ನ ಮಾಫಿ ಸಾಕ್ಷಿಯಾಗಿ ನಾವು ಕನ್ಸಿಡರ್ ಮಾಡುವಂತ ಉದ್ದೇಶ ಏನು ಅಂತಂದ್ರೆ ಆತ ಪ್ರತಿಯೊಂದನ್ನು ಕೂಡ ಅಷ್ಟೇ ಸವಿಸ್ತಾರವಾಗಿ ಹೇಳ್ತಾನೆ. ಜೊತೆಗೆ ಏನ್ ಚಾರ್ಜ್ ಶೀಟ್ ಇದೆ, ಚಾರ್ಜ್ ಶೀಟ್ಗೆ ಹೋಲಿಕೆ ಆಗುವಂತ ನಿಟ್ಟಿನಲ್ಲಿ ಆರೋಪಿಯ ಸ್ಟೇಟ್ಮೆಂಟ್ ಕೂಡ ಇರುವಂತಹ ಕಾರಣಕ್ಕೋಸ್ಕರ ಬಹುತೇಕ ಪ್ರದೋಷ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಉಳಿದಂತ ಆರೋಪಿಗಳು ಬಹುತೇಕ ಹಾಕೊಂಡ್ರು ಕೂಡ ಅಷ್ಟೇ ಪ್ರಾಸಿಕ್ಯೂಷನ್ ಅಕ್ಸೆಪ್ಟ್ ಮಾಡುವಂತ ಚಾನ್ಸಸ್ ಬಹುತೇಕ ಈ ಸಂದರ್ಭದಲ್ಲಿ ಕಡಿಮೆ ಅಂತಾನೆ ನೋಡಬಹುದು. ಈಗ ಕೋರ್ಟ್ ನಲ್ಲಿ ಅಂದ್ರೆ ಆತ ಆರೋಪಿಯಾಗಿ ಇಡ್ತಾನೆ ಒಂದು ಟ್ರಯಲ್ ಮುಗಿಯುವವರೆಗೂ ಅನ್ನೋಂತನ್ನ ಹೇಳಿದೆ. ಜೊತೆಗೆ ಈತೇನಾದ್ರೂ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ರೆ ಅನ್ನುವಂತಹ ಒಂದು ಆಲೋಚನೆ ಕೂಡ ಅದರಲ್ಲಿ ಇತ್ತಾ ಹೇಗೆ ಅಂತ ಹೇಳಿ, ಮಾಫಿ ಸಾಕ್ಷಿಯಾಗಿ ಮಾಡಿದ್ರೆ ಅಟ್ಲೀಸ್ಟ್ ನಾನು ಇದ್ರದ್ದು ತಪ್ಪಿಸಿಕೊಳ್ಳಬಹುದು, ಬಚಾವ್ ಆಗಬಹುದು ಅನ್ನುವಂತಹ ಆಲೋಚನೆ ಏನಾದ್ರೂ ಇದ್ರೆ, ಇಲ್ಲ ಖಂಡಿತ ನೀನು ಆರೋಪಿಯಾಗಿ ಅಲ್ಲಿವರೆಗೂ ಕೂಡ ಇರ್ತೀಯಾ ಅನ್ನೋದನ್ನ ಕೋರ್ಟ್ ಹೇಳಿರೋದಾ ಹೇಗೆ? ನವಿತಾ, ಇಲ್ಲಿ ದರ್ಶನ್ ಪರ ವಕೀಲರು ಕೂಡ ಅಷ್ಟೇ ಹೇಳ್ತಾ ಇದ್ರು, ಮಾಫಿ ಸಾಕ್ಷಿಯಾಗಿ ಏನಕ್ಕೆ ಪ್ರದೋಷ್ ಬದಲಾಗ್ತಿದ್ದೇನೆ ಅಂತಂದ್ರೆ ನನ್ನನ್ನ ಕೇಸ್ನಿಂದ ಬಿಡುಗಡೆ ಮಾಡ್ತಾರೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ, ಸಾಕ್ಷಿಯಾಗಿ ಕನ್ಸಿಡರ್ ಮಾಡ್ತಾರೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಈ ರೀತಿಯಂತ ಒಂದು ಮಾಫಿ ಸಾಕ್ಷಿಯ ಒಂದು ನಾಟಕವನ್ನ ಮಾಡ್ತಿದ್ದೇನೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ರು. ಆದ್ರೆ ಕೋರ್ಟ್ ಕೂಡ ಹೇಳಿರುವಂತದ್ದು, ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಈಗಾಗಲೇ ಆರಂಭವಾಗಿದೆ. ಸುಮಾರು 20 ರಿಂದ 25 ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ಈಗಾಗಲೇ ಕೋರ್ಟ್ ಟ್ರಯಲ್ ನ ಸಂದರ್ಭದಲ್ಲಿ ದಾಖಲು ಮಾಡಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಪ್ರದೋಷ್ನ ಮಾಫಿ ಸಾಕ್ಷಿಯನ್ನು ಕೂಡ ಅಷ್ಟೇ ಈಗಾಗಲೇ ಕನ್ಸಿಡರ್ ಮಾಡಿರುವಂತಹ ಕಾರಣಕ್ಕೋಸ್ಕರ ಈ ಟ್ರಯಲ್ ಅನ್ನುವಂಥದ್ದು ಕಂಪ್ಲೀಟ್ ಆಗೋವರೆಗೂ ಕೂಡ ಅಷ್ಟೇ ಪ್ರದೋಷ್ ಜೈಲಲ್ಲೇ ಇರ್ತಾರೆ, ಆರೋಪಿಯಾಗೇ ಇರ್ತಾರೆ. ಆ ಟ್ರಯಲ್ ಕಂಪ್ಲೀಟ್ ಆದಂತಹ ಬಳಿಕ ಒಂದು ಜಡ್ಜ್ಮೆಂಟ್ ಅಂತ ಬರುತ್ತಲ್ಲ, ಆ ಜಡ್ಜ್ಮೆಂಟ್ ನ ಸಂದರ್ಭದಲ್ಲಿ ಪ್ರದೋಷ್ನ ನಿರಪರಾಧಿ ಅಂದ್ರೆ ಮಾಫಿ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿಕೊಂಡು ಕೇಸ್ನಿಂದ ಆತನ ಖುಲಾಸೆನೂ ಕೂಡ ಅಷ್ಟೇ ಮಾಡಬಹುದು, ಅಥವಾ ಆತನಿಗೆ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇರುವಂತಹ ಕಾರಣಕ್ಕೋಸ್ಕರ ಒಂದಷ್ಟು ಶಿಕ್ಷೆಯ ಪ್ರಮಾಣವನ್ನು ಕೂಡ ಅಷ್ಟೇ ಕೊಡುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಯಾವುದೇ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಅಂದಿದ ತಕ್ಷಣ ಆತನನ್ನ ರಿಲೀಸ್ ಮಾಡೋದಿಲ್ಲ. ಆತನನ್ನ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿದ್ರೂ ಕೂಡ ಅಷ್ಟೇ ಆತ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಂತಹ ಒಂದು ಕಾರಣಕ್ಕೋಸ್ಕರ ಒಂದಿಷ್ಟು ದಿನಗಳ ಕಾಲ ಶಿಕ್ಷೆ ಅಂತಾನೂ ಕೂಡ ಕೊಡಬಹುದು. ಅಥವಾ ಕೋರ್ಟ್ ಹೌದು ಈತ ಮಾಡಿರುವಂತಹ ತಪ್ಪನ್ನ ತಿದ್ದುಕೊಂಡಿದ್ದಾನೆ, ಈತ ಮಾಡಿದ ತಪ್ಪು ಅಂತ ಹೇಳಿ ತನಗೆ ಅನ್ಸಿದೆ, ಆ ಕಾರಣಕ್ಕೋಸ್ಕರ ಈತ ಸಾಕ್ಷಿ ನುಡಿತೀನಿ ಅಂತ ಮುಂದೆ ಬಂದಿರುವಂತಹ ಕಾರಣಕ್ಕೋಸ್ಕರ ಈತನ ಸಾಕ್ಷಿ ಅಂತಾನೆ ಕನ್ಸಿಡರ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರಯಲ್ ನ ಒಂದು ಮುಗಿದಂತ ಬಳಿಕ ಜಡ್ಜ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಆತನ ರಿಲೀಸ್ ಮಾಡಬಹುದು. ಎಕ್ಸಾಂಪಲ್ ನಾವು ನೋಡ್ತಾ ಹೋದಂದ್ರೆ ವಿನಯ್ ಕುಲಕರ್ಣಿ ಕೇಸ್ನಲ್ಲೂ ಕೂಡ ಅಷ್ಟೇ ಮುತ್ತಿಗಿ A1 ಆರೋಪಿಯಾಗಿರ್ತಾರೆ. A1 ಆರೋಪಿಯಾಗಿರುವಂತಹ ಮುತ್ತಿಗಿನೇನು ನಾನು ಮಾಫಿ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಪ್ರಾಸಿಕ್ಯೂಷನ್ ಅಕ್ಸೆಪ್ಟ್ ಮಾಡುತ್ತೆ. ಬಸವರಾಜ್ ಮುತ್ತಿಗಿಯ ಸ್ಟೇಟ್ಮೆಂಟ್ ಮೇಲೆ ವಿನಯ್ ಕುಲಕರ್ಣಿಗೆ ಜೀವೋದಿ ಶಿಕ್ಷೆಯನ್ನು ಕೊಟ್ಟಿರುವಂತದ್ದು. ಆ ಸಂದರ್ಭದಲ್ಲಿ
ಕೋರ್ಟ್ ಕೂಡ ಅಷ್ಟೇ ಬಸವರಾಜ್ ಮುತ್ತಗಿಯನ್ನ ರಿಲೀಸ್ ಮಾಡುತ್ತೆ. ಅಂದ್ರೆ ಆರೋಪಿ ಅಲ್ಲ, ಈತ ಸಾಕ್ಷಿಯಾಗಿ ಕನ್ಸಿಡರ್ ಮಾಡುತ್ತೆ, ಆತನನ್ನ ಪ್ರಕರಣದಿಂದ ಕೈ ಬಿಡ್ತಾರೆ. ಆ ನಿಟ್ಟಿನಲ್ಲಿ ಪ್ರದೂಷ್ನನ್ನು ಕೂಡ ಅಷ್ಟೇ ಕೋರ್ಟು ಅಥವಾ ಜಡ್ಜು ಯಾವ ರೀತಿಯಾಗಾದ್ರೂ ಮಾಡಬಹುದು. ಒಂದ್ ವೇಳೆ ಆತ ಸಾಕ್ಷಿಯಾಗಿ ಕನ್ಸಿಡರ್ ಮಾಡ್ಕೊಂಡು ಆತನ ರಿಲೀಸು ಮಾಡಬಹುದು, ಅಥವಾ ಆತನನ್ನ ಆರೋಪಿಯಾಗಿ ಇದ್ಕೊಂಡು ಆತನ ಸಾಕ್ಷ್ಯದ ಮೇಲೆ ಆತನಿಗೆ ಶಿಕ್ಷೆಯ ಪ್ರಮಾಣವನ್ನು ಒಂದಷ್ಟು ಕಡಿಮೆ ಮಾಡುವಂತ ಚಾನ್ಸಸ್ ಇರಬಹುದು. ಇದು ಜಡ್ಜಿನ ವಿವೇಚನೆಗೆ ಬಿಟ್ಟಿರುವಂತದ್ದು. ಆದೇಶದಲ್ಲಿ ಜಡ್ಜ್ ಯಾವ್ದನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ನೋಡಬೇಕು. ಆದ್ರೆ ಬಹುತೇಕ ಒಂದಷ್ಟು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನ ಕನ್ಸಿಡರ್ ಮಾಡ್ಕೊಂಡು ಸಾಕ್ಷಿ ಅಂತಾನೆ ಬಿಡುಗಡೆ ಮಾಡಿರುವಂತಹ ಒಂದಷ್ಟು ಉದಾಹರಣೆಗಳಿರುವಂತದ್ದು. ಆದ್ರೆ ಈ ಪ್ರಕರಣದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ನಾವು ಮುಂದಿನ ತಿಂಗಳ ನೋಡಬೇಕಾಗಿರುತ್ತೆ. ಈಗ ಈ ಮಾಫಿ ಸಾಕ್ಷಿ ದರ್ಶನ್, ಪವಿತ್ರ ಗೌಡ ಹಾಗೆ ಇತರೆ ಆರೋಪಿಗಳಿಗೆ ಅಂದ್ರೆ ಎಷ್ಟರ ಮಟ್ಟಿಗೆ ಈಗ ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡುತ್ತೆ ಅಂತ ಹೇಳಿ, ಯಾಕಂದ್ರೆ ಈ ಒಂದು ಸಾಕ್ಷಿ ಪೊಲೀಸರು ನಿಜವಾಗ್ಲೂ ಕೂಡ ಅವಶ್ಯಕತೆ ಇತ್ತ ಇಂತಹ ಸಂದರ್ಭದಲ್ಲಿ ಅಂತ? ಖಂಡಿತವಾಗ್ಲೂ ನಡೀತಾ. ಯಾಕಂದ್ರೆ ಈಗ ಪಟ್ಟಣಗೆರೆ ಶೆಡ್ಗೆ ಹೋದಂತ ಸಂದರ್ಭದಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಸಂದರ್ಭ ಒಂದಷ್ಟು ಜನ ಐ ವಿಟ್ನೆಸಸ್ ಇದ್ರು. ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ಗಳು ಹೌದು ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿರುವಂತದ್ದು ನಾವು ನೋಡಿದ್ವಿ ಅಂತಾನು ಕೂಡ ಹೇಳಿದ್ದಾರೆ. ಜೊತೆಗೆ ನಟ ದರ್ಶನ್ ನಲ್ಲಿದ್ರು, ಪವಿತ್ರ ಗೌಡನು ಕೂಡ ಇದ್ರು ಅನ್ನುವಂತ ವಿಚಾರವನ್ನು ಕೂಡ ಹೇಳಿದ್ದಾರೆ, ಹೊಡೆದ್ರು ಅನ್ನುವಂತ ವಿಚಾರವನ್ನು ಕೂಡ ಹೇಳಿದ್ದಾರೆ. ಆದ್ರೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಅಷ್ಟೇ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಅವರು ನೀವು ಕಣ್ಣಾರೆ ನೋಡಿರುವಂತವ್ರನ್ನ ಮಾತ್ರ ಐ ವಿಟ್ನೆಸಸ್ ಅಂತೇಳಿ ಕನ್ಸಿಡರ್ ಮಾಡುತ್ತೆ. ಪ್ರಾಸಿಕ್ಯೂಷನ್ ಕೂಡ ಅಷ್ಟೇ ಅವ್ರನ್ನ ಮೇನ್ ಸಾಕ್ಷಿಗಳು ಅಂತಾನು ಕೂಡ ಕನ್ಸಿಡರ್ ಮಾಡುತ್ತೆ. ಇಲ್ಲಿ ಏನು ಅಂತಂದ್ರೆ ಈ ಪ್ರದೂಷ್ನ ಒಂದು ಸ್ಟೇಟ್ಮೆಂಟ್ ಹೇಗೆ ತಿರುವು ಪಡ್ಕೊಳ್ಳುತ್ತೆ ಅಂತಂದ್ರೆ, ಪ್ರದೂಷು ಕ್ರೈಮ್ ಸೀನ್ ನಲ್ಲಿ ನೇರವಾಗಿ ಇದ್ದಂತಹ ವ್ಯಕ್ತಿ. ಜೊತೆಗೆ ಪ್ರದೂಷ್ ಹೇಳಿರುವಂತಹ ಈಗಾಗಲೇ ಮಾಹಿತಿಯ ಪ್ರಕಾರವಾಗಿ ಆರ್ ನಗರದ ಮನೆಯಲ್ಲಿದ್ದಂತಹ ದರ್ಶನ್ ಅನ್ನ ಮಧ್ಯಾಹ್ನ ಸುಮಾರು 2:30 ಟೈಮ್ ನಲ್ಲಿ ಹೋಗಿ ಭೇಟಿ ಮಾಡಿದೆ. ಅಲ್ಲಿಂದ ನೇರವಾಗಿ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಹೋದ್ವಿ. ರೆಸ್ಟೋರೆಂಟ್ ನಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ಪವನ್ ಬಂದು ದರ್ಶನ್ ನ ಕಿವಿಯಲ್ಲಿ ಒಂದಷ್ಟು ಏನೋ ಹೇಳ್ತಾರೆ. ಆಗ ಇಮಿಡಿಯೇಟ್ ಆಗಿ ನನ್ನನ್ನು ಕೂಡ ಅಷ್ಟೇ ಕರ್ಕೊಂಡು ಅಲ್ಲಿಂದ ನೇರವಾಗಿ ತನ್ನದೇ ಸ್ಕಾರ್ಪಿಯೋ ಕಾರ್ ನಲ್ಲಿ ಪವಿತ್ರ ಗೌಡ ಮನೆಗೆ ಹೋದ್ವಿ. ಪವಿತ್ರ ಗೌಡನು ಕೂಡ ಅಷ್ಟೇ ಅಲ್ಲಿಂದ ಕರ್ಕೊಂಡು ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಹೋದ್ವಿ. ಶೆಡ್ಗೆ ಹೋದಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯನ್ನ ಅಲ್ಲಿಂದ ಕರ್ಕೊಂಡು ಬಂದಿದ್ರು. ಅಲ್ಲಿದ್ದ ರೇಣುಕಾ ಸ್ವಾಮಿ ಆತನ ಮೇಲೆ ನಟ ದರ್ಶನ್ ಏಕಾಏಕಿ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆ ಮಾಡಿದ್ದಾದಂತಹ ಬಳಿಕ ಒಂದು ರೀತಿ ಅಲ್ಲಿ ಮರದ ಕೊಂಬೆಗಳಿರುತ್ತೆ, ಅದರಿಂದನೂ ಕೂಡ ಹಲ್ಲೆ ಮಾಡ್ತಾರೆ. ನೈಲಾನ್ ಹಗ್ಗವನ್ನ ಹಾಕ್ತಾರೆ, ನೇಣ ಹಾಕುವಂತಹ ಒಂದು ಸ್ಥಿತಿಗೂ ಕೂಡ ಅಷ್ಟು ಹೋಗ್ತಾರೆ. ತದನಂತರ ನಟ ದರ್ಶನ್ ಪವಿತ್ರ ಗೌಡಗೆ ಚಪ್ಪಲಿಯಿಂದ ಹೊಡಿಯೋಕೆ ಹೇಳ್ತಾರೆ. ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡಿತಾರೆ. ಇದಾದಂತ ಬಳಿಕ ನಟ ದರ್ಶನ ಕ್ರೌರ್ಯತೆ ಹೇಗಿತ್ತು ಅನ್ನುವಂಥದ್ದು ನಾನು ಹೇಳಿದ್ದೇನೆ. ಇದೆಲ್ಲವನ್ನೂ ಕೂಡ ಅಷ್ಟು ಹೇಳಿದಿನ ಸಾಕ್ಷಿಯಾಗಿ ಆತ ಏನಾದ್ರೂ ಹೇಳಿದಂತ ವೇಳೆಯಲ್ಲಿ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.